ಸಿರಗುಪ್ಪ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಹಿಂಬದಿಯಲ್ಲಿ ತಾಲೂಕು ವಕೀಲರ ಸಂಘದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ಯಾನೆಲ್ ವಕೀಲರಾದ ಮಲ್ಲಿಗೌಡ ಅವರು ಪ್ರತಿನಿತ್ಯದ ಬೆಳಗಿನ ಕೇವಲ 1 ಗಂಟೆ ಯೋಗಾಸನಕ್ಕೆ ಸಮಯ ಮೀಸಲಿಡುವುದರಿಂದ ನಮ್ಮ ದೇಹಕ್ಕೆ ಉತ್ತಮ ಶಕ್ತಿಯನ್ನು ಪಡೆಯಬಹುದು. ಕೇವಲ ಒಂದು ದಿನದಿಂದ ಯೋಗವನ್ನು ಕಲಿಯಲು ಸಾಧ್ಯವಿಲ್ಲ. ಪ್ರತಿನಿತ್ಯದ ಅಭ್ಯಾಸದಿಂದ ಮಾತ್ರ ನಾವೆಲ್ಲ ಅನೇಕ ಆಸನಗಳನ್ನು ಮಾಡಬಹುದಾಗಿದೆ, ಅಲ್ಲದೆ ಅದರಿಂದ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಅಂತ ಹೇಳಿದರು. ಇನ್ನು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡ ನಮ್ಮೆಲ್ಲ ವೃತ್ತಿಪರರು ಹಾಗೂ ಇದರ ಮಹತ್ವವನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳಿದರು. ಹಿರಿಯ ಪ್ಯಾನೆಲ್ ವಕೀಲರಾದ ಟಿ ವೆಂಕಟೇಶ ನಾಯ್ಕ ಅವರು ಯೋಗದ ವಿವಿಧ ಆಸನಗಳು ಮತ್ತು ಅದರಿಂದಾಗುವ ಅನುಕೂಲಗಳ ವಿವರವನ್ನು ನೀಡಿದರು. ಇದೇ ವೇಳೆ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಮಂಜುನಾಥಗೌಡ, ಕಾರ್ಯದರ್ಶಿ ಎಚ್ ಪ್ಯಾಟೇಗೌಡ, ಶಿವಕುಮಾರ ಸ್ವಾಮಿ, ವೀರೇಶ, ಮಹದೇವಪ್ಪ ಇನ್ನಿತರರ ವಕೀಲರು, ಸಿಬ್ಬಂದಿಗಳು ಹಾಜರಿದ್ದರು. ಈ ಯೋಗ ಆದಷ್ಟು ಬೆಳಗ್ಗೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ದೇಹಕ್ಕೋಸ್ಕರ, ನಾವು ಬದುಕುವುದಕ್ಕೋಸ್ಕರ, ನಾವು ಜೀವಿಸುವುದಕ್ಕೋಸ್ಕರ ಸ್ಪೆಂಡ್ ಮಾಡಿ, ಅದಕ್ಕೆ ವ್ಯಯ ಮಾಡಿ ನೀವು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವೆಂಕಟೇಶ್ ನಾಯ್ಕ ಅವರು ನಾವು ಇವತ್ತೇ ನೋಡಿದ್ದು, ಅವರು ಈ ವಯಸ್ಸಿಗೆ ಇಂತಿಂಥ ಆಸನಗಳು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಮೆಚ್ಚತಕ್ಕಂಥ ವಿಚಾರಗಳು. ಈಗ ಅದಕ್ಕಿಂತ ನಾವು ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದಿನ್ನ, ಆದರೆ ದೇಹದ ಹಿಡಿತವನ್ನು ನಾವು ಇಟ್ಕೋಬೇಕಾದ್ರೆ ಯೋಗದಿಂದಲೇ ಸಾಧ್ಯ, ಯೋಗಾಸನಗಳಿಂದ ಮಾತ್ರ ಸಾಧ್ಯ ಅಂತ ನಮಗೆ ಮನದಟ್ಟಾಗ್ತಾ ಇದೆ. ಅವರ ಒಂದು ದೇಹದ ಸ್ಥಿತಿ ಯಾವ ರೀತಿ ಮುದುರ್ತತೆ ಆಗ್ತಾ ಇದೆ, ಆ ರೀತಿ ಒಂದು ಶಕ್ತಿ ಸಿಗಬೇಕಂದ್ರೆ ನಾವು ಕೂಡ ಅವರಂತೆ ಮಾರ್ಗದರ್ಶನ ಪಡ್ಕೊಂಡು ಆ ಯೋಗದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದ ಒಂದು ಗುರಿಯಾಗಿಟ್ಕೊಂಡು ದಿನ ಬೆಳಿಗ್ಗೆ 1 ಗಂಟೆ ಆದಷ್ಟು ಈ ಯೋಗಾಸನಗಳನ್ನು ಮಾಡೋದರಿಂದ ನಮ್ಮ ದೇಹದ ಸ್ಥಿತಿಯನ್ನು ಕಂಟ್ರೋಲಾಗಿ ಇಟ್ಕೋಬೋದು, ಆರೋಗ್ಯವನ್ನು ಕೂಡ ಸುಧಾರಿಸ್ಬೋದು ಅಂತ ನಾವು ಅವರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಭಾಳಷ್ಟು ಕಡಿಮೆ ಜನ ವಕೀಲರು ಬಂದಿದ್ದರೂ ಕೂಡ ನಾವು ಒಬ್ಬೊಬ್ಬರು 10 ಮಂದಿಗೆ ತಿಳಿಸಿದರೆ ಒಂದು 100 ಮಂದಿಗೆ ತಿಳಿಸ್ಬೋದು. ಆ 100 ಮಂದಿಯಿಂದ 100 ಮಂದಿಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ.